ಗಿಲ್ಲಿ ಮತ್ತೆ ಕಾವ್ಯ ಅವ್ರ ನಡುವೆ ಇರುವಂತಹ ಬಾಂಧವ್ಯ ನಾವು ನೋಡೇ ಇದೀವಿ. ಇದು ಒಂದ್ ಕಡೆಯಿಂದ ಕೇರಿಂಗ್ ಲವ್ ಅಂತ ಕಾಣಿಸಿದ್ರೆ ಇನ್ನೊಂದ್ ಕಡೆಯಿಂದ ಬೆಸ್ಟ್ ಫ್ರೆಂಡ್ಸ್ ಅಂತ ಕಾಣಿಸ್ತಾರೆ. ಬಟ್ ಗಿಲ್ಲಿ ಫ್ಲರ್ಟ್ ಮಾಡೋಣ ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಕನ್ಫರ್ಮ್ ಆಗಿ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಬಟ್ ಇದು ಈಗ ಕ್ಲಾರಿಟಿ ಆಗುತ್ತೆ, ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಂದಿದ್ದಾರೆ. ಸೊ ಅವ್ರ ಮುಂದೆ ಗಿಲ್ಲಿ ತನ್ನ ಲವ್ ಬಗ್ಗೆ ಏನಂತ ಹೇಳಿದಾರೆ ಗೊತ್ತಾ? ಬನ್ನಿ ತಿಳ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಂದಿದ್ದಾರೆ. ಕ್ರೇಜಿ ಸ್ಟಾರ್ ಅವರು ಬಂದಿದ್ದಾರೆ ಅಂದ್ರೆ ಕಾಮಿಡಿ ಲವ್ ಮ್ಯಾಟ್ರು ಇದು ತುಂಬಾನೇ ಇರುತ್ತೆ. ಸೊ ಈ ವಿಚಾರದಲ್ಲಿ ಮನೆಯ ಸ್ಪರ್ಧಿಗಳು ಏನಿದ್ದಾರೆ ಅವರು ರವಿ ಸರ್ ಮುಂದೆ ಅವರ ಲವ್ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಈಗ ಫ್ಯಾಮಿಲಿ ವೀಕ್ ಬರಲಿದೆ. ಸೊ ಆ ಕಾರಣಕ್ಕೆ ಎಲ್ಲಾ ಸ್ಪರ್ಧಿಗಳು ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ, ಯಾಕಂದ್ರೆ ಆ ಫ್ಯಾಮಿಲಿಯಿಂದ ಮೆಂಬರ್ಸ್ ಬರ್ತಾರೆ, ಸೊ ಅವ್ರ ಜೊತೆ ಮಾತಾಡ್ತಾರೆ. ಸೊ ಈ ಕಾರಣಕ್ಕೆ ವಾರದ ಕ್ಯಾಪ್ಟನ್ಸಿಯಲ್ಲಿ ಟಾಸ್ಕ್ ಸ್ಪರ್ಧೆಯಲ್ಲಿ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ನೋಡಕ್ ಸಿಗ್ತಿದೆ. ಸೊ ಈ ಮಧ್ಯದಲ್ಲಿ ರವಿಚಂದ್ರನ್ ಅವರು ಎಂಟ್ರಿ ಕೊಟ್ಟು ಒಂದ್ ಕಡೆ ಶಾಕು ಇನ್ನೊಂದ್ ಕಡೆ ಖುಷಿಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕ್ರೇಜಿ ಸ್ಟಾರ್ ಅವ್ರ ಮುಂದೆ ಲವ್ ಬಗ್ಗೆ ಕಾಮಿಡಿ ಬಗ್ಗೆ ಮಾತನಾಡದೆ ಇರ್ತಾರ. ಸೊ ಅಲ್ಲಿಗೆ ಶುರು ಆಯ್ತು ಲವ್ ಸ್ಟೋರಿಗಳ ಕಹಾನಿ. ಆಕ್ಚುಲಿ ರವಿ ಸರ್ ಅವರ ಪ್ಯಾರ್ ಅನ್ನೋ ಸಿನಿಮಾ ರಿಲೀಸ್ ಆಗಕ್ಕೆ ರೆಡಿ ಆಗಿದ್ದೆ, ಅಂಡ್ ಆ ಒಂದು ಸಿನಿಮಾದಲ್ಲಿ ರಾಶಿಕಾ ಶೆಟ್ಟಿ ಅವರು ಕೂಡ ನಟನೆಯನ್ನ ಮಾಡಿದ್ದಾರೆ. ಸೊ ಒಂದ್ ಕಡೆ ಈ ಸಿನಿಮಾದ ಪ್ರಮೋಷನ್ ಆಯ್ತು, ಅಂಡ್ ಇನ್ನೊಂದ್ ಕಡೆ ಮನೆಯ ಸ್ಪರ್ಧಿಗಳ ಜೊತೆಗೆ ಮನಸ್ ಬಿಚ್ಚಿ ಮಾತಾಡೋಕೆ ಸೊ ಒಂದು ಕಾಲಾವಕಾಶ ಸಿಕ್ಕಂಗಾಯ್ತು. ಸೊ ಆ ಕಾರಣಕ್ಕೆ ರವಿ ಸರ್ ಬಂದಿದ್ದಾರೆ. ಸೊ ಮನೆ ಮಂದಿಗಳೆಲ್ಲ ಅವರ ಚೈಲ್ಡ್ಹುಡ್ ಲವ್ ಸ್ಟೋರಿ, ಬ್ರೇಕಪ್ಸ್, ಸೊ ಎಮೋಷನಲ್ ಸಿಚುವೇಶನ್, ಸೊ ಏನೇನಾಯ್ತು ಅವ್ರ ಬುದ್ಧಿ ಈ ತರ ಮಾತಾಡ್ತಿರ್ಬೇಕಾದ್ರೆ ಸೊ ಈ ಮಧ್ಯದಲ್ಲಿ ಒಂದು ಹೈಲೈಟ್ ಆಗುತ್ತೆ ಗಿಲ್ಲಿ ಅವರ ಲವ್ ಸ್ಟೋರಿ. ಯಾಕಂದ್ರೆ ಗಿಲ್ಲಿ ಅವರ ವಿಚಾರದಲ್ಲಿ ಬಹಳಷ್ಟು ಜನರಿಗೆ ಕಾತುರ ಇದೆ ಆ ಹುಡುಗಿ ಯಾರು ಅಂತ. ಗಿಲ್ಲಿ ಅವರು ತಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅವರ ಪ್ರತಿಯೊಂದು ಮಾತಿಗೂ ರವೀಶ್ ಅವರು ಒಂದು ಕೌಂಟರ್ ಡೈಲಾಗ್ ಅನ್ನ ಕೊಡ್ತಾರೆ. ಬಟ್ ಗಿಲ್ಲಿ ಅವರ ಕಾಮಿಡಿ ಟೈಮಿಂಗ್ ಜೊತೆಗೆ ಇದನ್ನ ನೋಡಿ ಮನೆ ಮಂದಿಗೆ ನಕ್ಕು ನಕ್ಕು ಸುಸ್ತಾಗ್ತಾರೆ, ಯಾಕಂದ್ರೆ ತುಂಬಾ ಫನ್ನಿ ಆದ ಅಂತರಗಳು, ತುಂಬಾ ಫನ್ನಿ ಆದ ವಿಚಾರಗಳು ಅಲ್ಲಿ ಹಂಚಿಕೆ ಆಗತ್ತೆ. ಸೊ ಗಿಲ್ಲಿ ಅವರು ಇಲ್ಲಿ ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ ಅವರ ಗರ್ಲ್ ಫ್ರೆಂಡ್ ಅನ್ನ ಪರಿಚಯ ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಈ ಎಪಿಸೋಡ್ ಅಂತೂ ತುಂಬಾ ಮಜಾ ಆಗಿರುತ್ತೆ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಬ್ರೇ ಟಾಸ್ಕ್ ಆಟ ಇದರಲ್ಲಿ ಕಾಲ ಕಳೆದಂತ ಸ್ಪರ್ಧಿಗಳು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಎಂಟ್ರಿ ಆದ್ಮೇಲೆ ಲವ್ ಬಗ್ಗೆ, ಬ್ರೇಕಪ್ ಬಗ್ಗೆ ಮನಸ್ ಬಿಚ್ಚಿ ಮಾತನಾಡಿದ್ದಾರೆ. ಸೊ ಎಲ್ಲರ ಜೊತೆಗೆ ಪರಸ್ಪರ ಬಾಂಧವ್ಯ ಬೆಳೆದುಕೊಂಡಿದೆ. ಸೊ ಒಟ್ಟಿನಲ್ಲಿ ಈ ಎಪಿಸೋಡ್ ತುಂಬಾನೇ ಮಜವಾಗಿತ್ತು. ನಿಮಗೇನ್ ಅನಿಸ್ತು ಕಮೆಂಟ್ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.